ಸ್ನೇಹಿತರೆ ನಮಸ್ಕಾರ. ಬೆಂಕಿ ಆರಿದ್ರೂ ಕೂಡ ಬೆಂಕಿಯ ಜ್ವಾಲೆ ಅಥವಾ ಬೆಂಕಿಯ ಕೆಂಡ ಆರಿಲ್ಲ ಅಂತೇಳಿ ಹೇಳ್ತೀವಲ್ಲ, ಹಾಗೆಯೇ ಇಲ್ಲಿ ದೊಡ್ಡಮನೆಯ ವಿರುದ್ಧ ತನ್ನ ಆಕ್ರೋಶದ ಕಟ್ಟೆ ಇನ್ನೂ ಕೂಡ ಸಂಪೂರ್ಣವಾಗಿ ನಿಂತಿಲ್ಲ ಅಥವಾ ಆ ಕಟ್ಟೆಗೆ ತಡೆಯನ್ನು ಸಂಪೂರ್ಣವಾಗಿ ಹೊಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂದೇಶವನ್ನು ಅವರ ಪತ್ನಿ ಯುವರಾಜ್ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈಗಾಗಲೇ ಯುವರಾಜ್ಕುಮಾರ್ ಅವರು ಪತ್ನಿ ಶ್ರೀದೇವಿಯಿಂದ ಡಿವೋರ್ಸ್ ಬೇಕು ಅಂತೇಳ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿಯಾಗಿದೆ. ಅಂದರೆ ಈಗ ಇಲ್ಲ, ಸಾಧ್ಯನೇ ಇಲ್ಲ, ಯುವ ಜೊತೆಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಶ್ರೀದೇವಿ ಈಗಾಗಲೇ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ವಿಚಾರಣೆ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಶ್ರೀದೇವಿ ಸಾಕಷ್ಟು ವಿಚಾರಗಳನ್ನು ಈ ಹಿಂದೆ ಯುವರಾಜ್ಕುಮಾರ್ಗೆ ಸಂಬಂಧಪಟ್ಟಂತೆ ಮತ್ತು ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಇದಾದ ಬಳಿಕ ತಣ್ಣಗಾಗಿತ್ತು ವಿಚಾರ. ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾವಾಗ ಯುವರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮದಂದೇ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಶ್ರೀದೇವಿ. ಈ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಹಕ್ಕುಗಳ ಕುರಿತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಜೊತೆಗೆ ಮದುವೆ ನಂತರ ಮಹಿಳೆಯರು ಎದುರಿಸುವಂಥ ಸವಾಲುಗಳು, ಸುಳ್ಳು ಆರೋಪಗಳು ಮತ್ತು ಕೋರ್ಟ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಹತ್ವದ ವಿಚಾರಗಳ ಬಗ್ಗೆ ಹೇಗೆಲ್ಲ ಚರ್ಚೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಮಹಿಳೆಯರು ತಮ್ಮ ಘನತೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋದಕ್ಕೆ ಧೈರ್ಯದಿಂದ ಹೋರಾಡಬೇಕು ಅನ್ನುವಂಥ ಕರೆಯನ್ನು ಕೂಡ ಶ್ರೀದೇವಿ ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಒಂದಷ್ಟು ಪೋಸ್ಟನ್ನು ಹಂಚಿ ಅದರ ಮೂಲಕ ಕೊಟ್ಟಿರುವಂಥ ಸಂದೇಶ, ಹಾಗೆಯೇ ಆ ಎಲ್ಲ ಸಂದೇಶದ ಹಿನ್ನೆಲೆಯಲ್ಲಿ ಶ್ರೀದೇವಿಯವರು ಬಳಸಿರುವಂಥ ಫೋಟೋಸ್ಗಳು, ಇದು ಬೇರೆಯದೇ ಕಥೆಯನ್ನು ಹೇಳ್ತಾ ಇದೆ. ಏನು, ಹೇಗೆ, ಏನಿದರ ಉದ್ದೇಶ, ಇಲ್ಲಿ ಇವರು ಕೊಟ್ಟಂತಹ ಏಟಿದೆ ಅಲ್ಲ, ಯಾರು ಶ್ರೀದೇವಿ ಕೊಟ್ಟಂಥ ಏಟು ಎಷ್ಟು ಪ್ರಖರವಾಗಿದೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಯುವ ನಟ ಯುವರಾಜ್ಕುಮಾರ್ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅಭಿಮಾನಿಗಳು, ಆಪ್ತರು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬೇರೆ ಬೇರೆ ಊರಿನಲ್ಲಿರುವಂಥ ಕಾರಣಕ್ಕೋಸ್ಕರ ರಾಘಣ್ಣನ ಕಿರಿಮಗ ಈ ಬಾರಿ ಅಭಿಮಾನಿಗಳನ್ನು ಬೀಟ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನು ಈ ಹಿಂದೆ ಹೇಳಿದರು. ಆದರೆ ವೆರಿ ಸರ್ಪ್ರೈಸಿಂಗ್ ಮತ್ತು ವೆರಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಬರ್ತ್ಡೇಗೆ ಇವರ ಪತ್ನಿ, ಈಗಾಗಲೇ ಡಿವೋರ್ಸನ್ನು ಕೇಳಿರುವಂಥ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಒಂದೊಳ್ಳೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ವೆರಿ ಶಾಕಿಂಗ್ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಆ ಉಡುಗೊರೆಯನ್ನು ನೋಡಿದ್ರೆ ಎಂಥವರಿಗಾದರೂ ಕೂಡ ಅಚ್ಚರಿ ಆಗ್ತದೆ. ಜೊತೆಗೆ ಈಗಲೂ ಕೂಡ ಇರುತ್ತಾ ಅನ್ನೋದು ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತದೆ. ಆಮೇಲೆ ಇಲ್ಲಿ ಯಾವ ರೀತಿ ಇಲ್ಲಿ ಆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿಯಾಗಿ ತಿವಿದು ಬಿಟ್ಟಿದ್ದಾರೆ ಯುವರಾಜ್ಕುಮಾರ್ಗೆ. ಹೇಗೆ, ಏನು ಹೇಳ್ತೀನಿ ನೋಡಿ. ಯುವರಾಜ್ಕುಮಾರ್ಗೆ ಈ ಡಿವೋರ್ಸನ್ನು ಕೇಳಿದರು. ಯಾರು, ಪತ್ನಿ ಶ್ರೀದೇವಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ನಡುವೆ ಪತ್ನಿ ಶ್ರೀದೇವಿ ಅವರಿಂದ ಮಾನಸಿಕ ಕಿರುಕುಳ ಅನುಭವಿಸ್ತಿರೋದಾಗಿಯೂ ಕೂಡ ಆರೋಪವನ್ನು ಹೊರಿಸಿದ್ದಾರೆ ಯುವರಾಜ್ಕುಮಾರ್. ಅಗೌರವದಿಂದ ನಡ್ಕೊಳ್ತಿದ್ದಾರೆ, ಮಾನಸಿಕ ಕಿರುಕುಳವನ್ನು ಕೂಡ ಕೊಡ್ತಿದ್ದಾರೆ, ಆಕೆಯೊಂದಿಗೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಇಲ್ಲಿ ಯುವರಾಜ್ಕುಮಾರ್ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹೋಗಿರುವಂತಹ ಶ್ರೀದೇವಿ ಅಲ್ಲೇ ಇದ್ದಾರೆ. ಅಲ್ಲೇ ಕೂತ್ಕೊಂಡು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಈ ಪೋಸ್ಟು ಇಡೀ ದೊಡ್ಡ ಮನೆಗೆ ಒಂದು ರೀತಿಯಲ್ಲಿ ಕಿಚ್ಚನ್ನು ಹೊತ್ತಿಸುವಂಥ ರೀತಿಯಲ್ಲೇ ಇದೆ. 5 ವರ್ಷಗಳ ಕಾಲ ಯುವ ಹಾಗೂ ಶ್ರೀದೇವಿ ಪ್ರೀತಿಸಿ 2019ರಲ್ಲಿ ಮದುವೆ ಆಗ್ತಾರೆ. ಆದರೆ 5 ವರ್ಷಗಳ ಬಳಿಕ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ಕೂಡ ದೂರ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ತಮ್ಮ ಮೇಲಿನ ಆರೋಪಗಳಿಗೆ ಶ್ರೀದೇವಿ ತಿರುಗೇಟನ್ನು ಕೊಡ್ತಾನೆ ಬಂದಿದ್ದಾರೆ. ಇದೀಗ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಪತಿಗೆ ಒಂದಷ್ಟು ಫೋಟೋಸ್ಗಳನ್ನು ಕೊಲೇಜ್ ಮಾಡಿ ಭಾರಿ ದೊಡ್ಡ ಗಿಫ್ಟನ್ನೇ ಕೊಟ್ಟಿದ್ದಾರೆ. ಈ ಗಿಫ್ಟು ಒಂದು ರೀತಿಯಲ್ಲಿ ಯುವರಾಜ್ಕುಮಾರ್ ಬಂಡವಾಳ ಬಯಲು ಮಾಡುವಂತಿದೆ. ಹಾಗೆಯೇ ಮಹಿಳೆಯರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿ ಹೇಳುವ ರೀತಿಯಲ್ಲೂ ಕೂಡ ಇದೆ. ಅದು ಕೂಡ 2 ಭಾಗವಾಗಿ ಸುದೀರ್ಘವಾಗಿ ಈ ಪೋಸ್ಟನ್ನು ಶೇರ್ ಮಾಡಿಕೊಂಡಿದ್ದಾರೆ ಶ್ರೀದೇವಿಯವರು. ಮಹಿಳೆಯರ ಹಕ್ಕುಗಳ ಬಗ್ಗೆ ತಿಳಿಯಿರಿ, ತಡವಾಗುವ ಮೊದಲು ಅಂತ ಕ್ಯಾಪ್ಷನನ್ನು ಕೊಟ್ಟು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ನಾನು ಮಹಿಳೆಯರ ಹಕ್ಕುಗಳ ಬಗ್ಗೆ ಶಿಕ್ಷಣ ಅಥವಾ ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಿ ಕಲಿತಿಲ್ಲ. ಬದಲಾಗಿ ಕಠಿಣ ಸಮಯಗಳಲ್ಲಿ ಎಲ್ಲ ಮಹಿಳೆಯರು ಘನತೆಯಿಂದ ಬದುಕೋದಕ್ಕೆ ನಮಗಿಂತ ಮೊದಲು ಹೋರಾಡಿದ ಜನರಿಂದ ಕಲಿತಿದ್ದೇನೆ ಅಂತಲೂ ಕೂಡ ಬರ್ಕೊಂಡಿದ್ದಾರೆ ಶ್ರೀದೇವಿಯವರು. ಹಾಗೆಯೇ ನಮ್ಮ ಕುಟುಂಬಗಳನ್ನು ತೊರೆದು ಬೇರೆ ಕಡೆಗೆ ಹೋಗೋದಕ್ಕೆ ನಾವು ಹುಡುಗಿಯರನ್ನು ಮದುವೆಗೆ ಸಿದ್ಧಪಡಿಸ್ತೀವಿ. ಆದರೆ ಅವರ ಹಕ್ಕುಗಳಿಗಾಗಿ ಅವರನ್ನು ಅಷ್ಟಾಗಿ ಸಿದ್ಧಪಡಿಸೋದಿಲ್ಲ. ನೋವು ಮತ್ತು ಸಂಕಟಗಳನ್ನು ಅನುಭವಿಸ್ತಿರುವಂತಹ ಅಥವಾ ಇನ್ನೂ ಹೋರಾಡೋದಕ್ಕೆ ಬಿಟ್ಟು ಕೊಡದೇ ಇರುವಂಥ ಎಲ್ಲ ಮಹಿಳೆಯರಿಗೆ 2 ಸಂದೇಶಗಳನ್ನು ಶ್ರೀದೇವಿ ಕೊಟ್ಟಿದ್ದಾರೆ. ಒಂದು,
ಸಂತೋಷದ ದಾಂಪತ್ಯವನ್ನು ಹೊಂದಿದ ನಂತರ ಅವರು ನಿಮ್ಮ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿದರೆ ತಾಳ್ಮೆಯಿಂದ ಇರಬೇಕು. ನಿಮ್ಮ ಮೇಲೆ ನಂಬಿಕೆ ಇಡಿ. ಸಾಬೀತುಪಡಿಸುವುದು ಅವರ ಜವಾಬ್ದಾರಿ, ನಿಮ್ಮದಲ್ಲ. ಅವಮಾನ ಮಹಿಳೆಯರನ್ನು ಅಡಗಿಸಿಕೊಳ್ಳೋದಕ್ಕೆ, ಬೆದರಿಕೆ ಹಾಕೋದಕ್ಕೆ ಬಳಸುವಂಥ ಅಗ್ಗದ ಕರೆನ್ಸಿಯಾಗಿ ಹೋಗಿದೆ ಅನ್ನೋದನ್ನು ಇಲ್ಲಿ ಭಾರಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಎರಡನೇ ವಿಚಾರ, ನಾವು ಕಾನೂನುಬದ್ಧವಾಗಿ ಅರ್ಹರಲ್ಲ ಅಂತೇಳಿಬಿಟ್ಟು ಸಾಮಾಜಿಕ ಮಾಧ್ಯಮ ಮತ್ತು ಇತರೆಡೆ ಕಡೆಯಿಂದ ಫೋಟೋಗಳು ಮತ್ತು ದಾಖಲೆಗಳನ್ನು ತೆಗೆದುಹಾಕುವುದಾಗಿ ಬೆದರಿಕೆ ಹಾಕ್ತಾರೆ. ಕಾನೂನುಬದ್ಧವಾಗಿ ಅರ್ಹರಲ್ಲದಿರುವುದು ಅಕ್ರಮ ಸಂಬಂಧಗಳಾಗಿರ್ತವೆ. ನಾವು ಕಾನೂನುಬದ್ಧವಾಗಿ ಮದುವೆ ಆಗಿದ್ದರೂ ಕೂಡ ಮುಕ್ತವಾಗಿ ಪ್ರಯಾಣಿಸೋದು ಎಷ್ಟು ಸರಿ ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಸಾಕಷ್ಟು ಜನ ಶ್ರೀದೇವಿಯವರ ಪೋಸ್ಟ್ ಓದದೆ ಬರೀ ವಿಡಿಯೋವನ್ನು ನೋಡಿ ಕಾಮೆಂಟನ್ನು ಮಾಡ್ತಿದ್ದಾರೆ. ಇಬ್ಬರ ಸುಂದರ ಕ್ಷಣಗಳ ಫೋಟೋಗಳನ್ನು ಕೊಲೇಜ್ ಮಾಡಿ ಹಾಕಿರೋದ್ರಿಂದ ಇಬ್ಬರು ಕೂಡ ಒಂದಾಗ್ತಾರೆ. ಅದಕ್ಕೆ ಶ್ರೀದೇವಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಭಾವಿಸಿದ್ದಾರೆ. ಇದಕ್ಕೆ ಕೆಲವರು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಸ್ಪಷ್ಟನೆಯೂ ಕೂಡ ಕೇಳ್ತಾ ಇದ್ದಾರೆ, ಕೊಡ್ತಿದ್ದಾರೆ. ಸದ್ಯ ಈ ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಶ್ರೀದೇವಿ ಭೈರಪ್ಪ ಪೋಸ್ಟ್ ಮಾಡಿರುವಂತಹ ಕೊಲೇಜ್ ಫೋಟೋಸ್ ವಿಡಿಯೋ ಏನಿದೆ, ಇದು ಭಾರಿ ದೊಡ್ಡ ಸಂದೇಶವನ್ನೇ ಕೊಡ್ತಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಶ್ರೀದೇವಿ ತುಂಬ ಸಿಂಪಲಾಗಿ ಹೇಳಿರುವಂಥ ಮಾತುಗಳಲ್ಲ, ತುಂಬ ಅರ್ಥಗರ್ಭಿತವಾಗಿ ಹೇಳಿರುವಂಥ ಮಾತುಗಳು. ಯಾಕಂತ ಹೇಳಿದ್ರೆ ಮಹಿಳೆಯರು ಎಲ್ಲೆಲ್ಲಿ ತಪ್ಪು ಮಾಡ್ತಾರೆ, ಮಹಿಳೆಯರಿಗೆ ಎಲ್ಲೆಲ್ಲಿ ಮೋಸ ಆಗ್ತದೆ, ಮಹಿಳೆಯರು ಯಾವುದರ ಬಗ್ಗೆ ಅರಿತುಕೊಳ್ಬೇಕು, ಮಹಿಳೆಯರು ಯಾವುದಕ್ಕಾಗಿ ಹೋರಾಟವನ್ನು ಮಾಡಬೇಕು, ಇದನ್ನು ನಾವು ಗಮನಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಸಂತೋಷದಿಂದ ದಾಂಪತ್ಯವನ್ನು ಆರಂಭಿಸಿ ನಂತರ ಅವರು ನಿಮ್ಮ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ತಾಳ್ಮೆಯಿಂದ ಇರಬೇಕು ಅನ್ನೋದು. ಅಂದರೆ ಬಟ್ಟೆ ಸುತ್ತು ಬಾರಿಸೋದು ಅಂತ ಇಲ್ಲಿ ಹೇಳ್ತಾರಲ್ಲ, ಆ ರೀತಿ ಬಾರಿಸಿದ್ದಾರೆ ಶ್ರೀದೇವಿಯವರು. ಶ್ರೀದೇವಿಯವರ ಮಾತಿನಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ. ಪ್ರತಿಯೊಂದು ಗಾಯವೂ ಕೂಡ ಗೋಚರಿಸೋದಿಲ್ಲ, ಆದರೆ ಪ್ರತಿಯೊಂದು ಮೌನಕ್ಕೂ ಕೂಡ ಬೆಲೆ ಇರ್ತದೆ. ಮಹಿಳೆಯರಿಗೆ ಹಾನಿ ಮಾಡುವ ಮತ್ತು ಅವರನ್ನು ಹಗುರವಾಗಿ ಪರಿಗಣಿಸುವಂಥ ಸಮಾಜವನ್ನು ನಾವು ಸಾಮಾನ್ಯ ಅಂಥೇಳಿ ಪರಿಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪೀಳಿಗೆಯ ಜೊತೆಗೆ ಇದು ಕೊನೆಗೊಳ್ಳಬೇಕು. ನಮ್ಮ ಮನೆಗಳಲ್ಲಿರುವಂಥ ಹೆಣ್ಣು ಮಕ್ಕಳು ವಾಸಿಸಲು ಉತ್ತಮ ಮತ್ತು ಸುರಕ್ಷಿತವಾದಂಥ ಜಗತ್ತನ್ನು ಹೊಂದಬೇಕು ಅನ್ನುವಂತಹ ಸಾಲುಗಳನ್ನು ಹಾಕಿ ತಮ್ಮ ಮಾತನ್ನು ಪೂರ್ಣಗೊಳಿಸಿದ್ದಾರೆ. ಅಂದರೆ ಇಲ್ಲಿ ಕೇವಲ ಶ್ರೀದೇವಿ ತಮ್ಮ ಬದುಕಲ್ಲಿ ಆದಂತಹ ಕಹಿ ಘಟನೆಗಳನ್ನು ಮಾತ್ರ ಮೆಲುಕು ಹಾಕಿಲ್ಲ, ಬೇರೆಯವರ ಬದುಕಲ್ಲೂ ಆಗುವಂತಹ ಕಹಿ ಘಟನೆಗಳು ಮತ್ತು ಆ ನೋವೇನಿರುತ್ತೆ ನೋಡಿ, ಆ ನೋವಿನ ಬಗ್ಗೆ ಮತ್ತು ಈಕೆ ಮೇಲೆ ಒಂದಷ್ಟು ಆರೋಪಗಳು ಬಂತಲ್ಲ, ಆ ಎಲ್ಲ ಆರೋಪಗಳಿಗೂ ಕೂಡ ತಿರುಗೇಟು ಕೊಡುವಂಥ ಕೆಲಸವನ್ನು ಶ್ರೀದೇವಿಯವರು ತುಂಬ ನೀಟಾಗಿ ಮಾಡಿದ್ದಾರೆ. ಇನ್ನೂ ಕೂಡ ಕೆಲವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಸಮಾಜದ ಒಂದು ಕೆಟ್ಟ ವ್ಯವಸ್ಥೆಯ ಕೈಗನ್ನಡಿ ಅನ್ನೋದನ್ನು ಕೂಡ ಹೇಳೋದನ್ನು ಮರೆತಿಲ್ಲ. ಒಟ್ಟಲ್ಲಿ ಶ್ರೀದೇವಿ ಭೈರಪ್ಪನವರು ಯುವರಾಜ್ ಕುಮಾರ್ ಅವರ ಬರ್ತ್ಡೇ ದಿನ ಕೊಟ್ಟಿರುವಂಥ ಈ ಶಾಕಿಂಗ್ ಸರ್ಪ್ರೈಸ್ ಏನಿದೆ, ಇದು ಭಾರಿ ವೈರಲ್ ಆಗ್ತಿದೆ, ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಏನಾಗುತ್ತೆ ಇದರ ಪರಿಣಾಮ ಕಾದು ನೋಡಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಶ್ರೀದೇವಿ ಹೇಳಿರುವಂಥ ಮಾತುಗಳು ನಿಮಗೆ ಯಾವ ರೀತಿ ಭಾಸವಾಗ್ತಿದೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.